ಶುರುವಾಯಿತು ಮಳೆಗಾಲ. ಜನರಿಗೆ ರಾಜಕಾಲುವೆ ಆತಂಕ. ಹೂಳು ತೆಗೆದಿಲ್ಲ, ಕಸ ಎತ್ತಿಲ್ಲ. ಮಳೆ ಬಂದ್ರೆ ರಸ್ತೆಗೆ ಬರುತ್ತೆ ನೀರು. ಒತ್ತುವರಿದಾರರಿಗೂ ಬಿಸಿಯನ್ನ ಮುಟ್ಸಿಲ್ಲ. ಹುಬ್ಬಳ್ಳಿ ಪಾಲಿಕೆ ವಿರುದ್ಧ ಜನರ ಆಕ್ರೋಶ. ಇದು ರಾಜಕಾಲುವೆ ಆತಂಕದ ಸ್ಟೋರಿ. ಮಳೆಗಾಲ ಆರಂಭಕ್ಕೂ ಮುನ್ನವೇ ಬೇಕಾದಂತ ತಯಾರಿಗಳನ್ನ ಸಂಬಂಧಪಟ್ಟಂತ ಇಲಾಖೆ ಮಾಡಬೇಕಾಗುತ್ತೆ. ಮಾಡಿಲ್ಲ ಅಂತಂದ್ರೆ ಪ್ರವಾಹದ ನೀರು ಬರೋದು, ಊರಿಗೂರೇ ಮುಳುಗಡೆ ಆಗೋದು, ಜನರಿಗೆ ಆತಂಕನೂ ತಪ್ಪಿದ್ದಾರೆ. ಹುಬ್ಬಳ್ಳಿಯ ರಾಜಕಾಲುವೆಯಿಂದ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ರಾಜಕಾಲುವೆ ಮೇಲೆ ಕಟ್ಟಡ ಇದೆ, ನಾಲೆಯಲ್ಲಿ ಬರೀ ಕಸ ತುಂಬಿಕೊಂಡಿದೆ. ಅದನ್ನ ಎತ್ತುವಂತ ಕೆಲಸವನ್ನ ಬೇಸಿಗೆ ಕಾಲದಲ್ಲಿ ಮಾಡಿಲ್ಲ. ಮಳೆ ಬಂದ್ರೆ ರಸ್ತೆಗೆ ಮೋರಿ ನೀರು ಬಂದು ನಿಲ್ಲುತ್ತೆ. ಒಂದ್ ಕಡೆ ವಿಪರೀತ ವಾಸನೆ, ವಾಹನ ಸವಾರರಿಗೆ ಪರದಾಟ. ಹುಬ್ಬಳ್ಳಿಯ ರಾಜಕಾಲುವೆಯಿಂದ ನಾನಾ ಸಮಸ್ಯೆಗಳು ಮಳೆಗಾಲದಲ್ಲಿ ಉಂಟಾಗ್ತಾ ಇದೆ. ಹೂಳು ತುಂಬಿಕೊಂಡಿದೆ, ಕಸ ಇದೆ, ಅದನ್ನು ಎತ್ತೋ ಕೆಲಸವನ್ನ ಮಾಡಿಲ್ಲ. ಹಂಗಾಗಿ ನಗರಸಭೆ ವಿರುದ್ಧವಾಗಿ ಸಹಜವಾಗಿ ಸಾರ್ವಜನಿಕರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ರಾಜಕಾಲುವೆಯಲ್ಲಿ ಯಾವ ತರ ಸಮಸ್ಯೆಗಳಾಗ್ತಾ ಇದೆ, ಈ ಬಗ್ಗೆ ಸಾರ್ವಜನಿಕರು ಯಾವ ತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೇನು ಮಳೆಗಾಲ ಆರಂಭ ಆಗೇ ಬಿಡ್ತು. ಸೊ ಈ ಹಂತದಲ್ಲಿ ಆಗುವಂತ ಸಮಸ್ಯೆಗಳ ಬಗ್ಗೆ ಜನ ಏನ್ ಹೇಳಿದ್ದಾರೆ, ಆ ಬಗ್ಗೆ ಒಂದು ವರದಿ ಇದೆ ನೋಡೋಣ. ನಾಲಾನೇ ಕಸದ ತೊಟ್ಟೆ ಆಗ್ಬಿಟ್ಟದ. ಮಳೆ ನೀರು ರಸ್ತೆಗೆ ಬರ್ತದೆ, ನೀರು ಬರ್ತೈತ್ರಿ, ವಾಸನೆ ಬರ್ತೈತಿ. ನಮಗೆ ಅದರಿಂದ ಡೆಂಗು ಅವು ಇವು ಬರಾತವು. ಸರ್ ಇಲ್ಲಿ ನೋಡಿ, ಮಳೆಗಾಲ ಬಂತಂದ್ರೆ ಇಲ್ಲಿ 3 ತಿಂಗಳು ಇಲ್ಲಿ ಯಾರು ಹಾಯಬಾರ್ದು. ಆ ರೀತಿ ಸಮುದ್ರದ ಪರಿಸ್ಥಿತಿಯನ್ನು ನಿರ್ಮಾಣ ಆಕೈತಿ ಇಲ್ಲಿ. ಯಾವಾಗ ಮಳೆ ಬರ್ತೈತಿ ಯಾವಾಗ ರಾಡಿ ನೀರು ಮತ್ತು ಚರಂಡಿ ನೀರು ಮತ್ತು ಗಟರ್ ನೀರು ದಿನ ಇದನ್ನ ನೋಡೋಕ್ಕಾಗ್ಬಿಟ್ಟೈತ್ರಿ ಇಲ್ಲಿ ಮಳೆ ಬಂದಾಗ. ಚರಂಡಿ ನೀರು ಎಲ್ಲ ನೀರು ಒಳಗೆ ಮನೆಯಲ್ಲೇ ಬರ್ತೈತಿ. ಮಳೆಗಾಲ ಶುರುವಾಗಿದೆ. 1-2 ಗಂಟೆ ಮಳೆಯಾದ್ರೂ ರಾಜ್ಯದ ಹಲವು ನಗರಗಳಲ್ಲಿ ರಸ್ತೆಗಳು ಜಲಾವೃತವಾಗುತ್ತೆ. ಇದರಿಂದ ಸಂಚಾರ ಅಸ್ತವ್ಯಸ್ತವಾಗಿ ಸವಾರರು ಪರದಾಡಬೇಕಿದೆ. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಇದೇ ಕಥೆಯಾಗಿದೆ. ಮಳೆ ನೀರು ಹರಿದು ಹೋಗೋಕೆ ಮಾಡಿರೋ ರಾಜಕಾಲುವೆಗಳಲ್ಲಿ ತ್ಯಾಜ್ಯ ಹಾಗೂ ಹೂಳು ತುಂಬಿದ್ದು, ಮಳೆ ಬಂದ್ರೆ ನೀರು ರಸ್ತೆಯಲ್ಲಿ ನಿಲ್ಲುತ್ತೆ. ಮಾರುಕಟ್ಟೆ ಪ್ರದೇಶದಲ್ಲಿರುವಂತಹ ರಾಜಕಾಲುವೆಯಲ್ಲಿ ಥರ್ಮೋಕೋಲ್, ಬಾಟಲ್, ಪ್ಲಾಸ್ಟಿಕ್ ತ್ಯಾಜ್ಯ, ಕೇಬಲ್ ಸೇರಿ ಅಂಗಡಿಗಳ ತ್ಯಾಜ್ಯವೇ ತುಂಬಿದ್ದು ಜನರ ಜೀವದ ಜೊತೆಗೆ ಪಾಲಿಕೆ ಚೆಲ್ಲಾಟವಾಡ್ತಿದೆ. ಈ ರಾಜಕಾಲುವೆಯಲ್ಲಿ ನಿಜವಾಗಿಯೂ ನೀರು ಹರಿಬೇಕು. ಆದರೆ ಆ ನೀರಿನ ಬದಲಾಗಿ ಕಸದಿಂದ ಅದು ಸಂಪೂರ್ಣ ನಾಲಾ ತುಂಬ್ಕೊಂಡು ಹೋಗಿದೆ. ನಾಲಾನೇ ಕಸದ ತೊಟ್ಟೆ ಆಗಿಬಿಟ್ಟದೆ. ಇದು ಕಸ ಎಲ್ಲಿಂದ ಬರ್ತದೆ ಅಂತ ನೋಡಿದಾಗ ಫಿಶ್ ಮಾರ್ಕೆಟ್, ಗಣೇಶ್ ಪೇಟ್ ಫಿಶ್ ಮಾರ್ಕೆಟ್ಲಿಂದ ಅದು ಇದನ್ನು ಥರ್ಮಾಕೋಲ್ಗಳನ್ನು ಅಲ್ಲಿಂದ ಹರಿದು ಬಂದು ಇಲ್ಲೇ ಹರ್ಷ ಕಾಂಪ್ಲೆಕ್ಸ್ ಅದ, ಕೆಳಗಡೆ ನಾಲಾ ಅದ, ಮೇಲ್ಗಡೆ ಅಂಗಡಿಗಳಿದ್ದಾವೆ. ಅಕ್ಕಪಕ್ಕದ ಎಲ್ಲ ಕಸ ಬಂದು ಅಲ್ಲಿ ತುಂಬಿಕೊಂಡಿದ್ದರ ಕಾರಣ ಮಳೆ ನೀರು ಸರಾಗವಾಗಿ ಹರಿದು ಹೋಗದ ಮಳೆ ನೀರು ರಸ್ತೆಗೆ ಬರ್ತದೆ. ಭಾಳ ಗಲೀಜು ಬರ್ತದೆ ರೀ. 4 ದಿಕ್ಕಲಿಂದ ಮೇಲಿಂದ ಈ ಕಡೆಯಿಂದ ದಾಜುವನ್ಪೇಟು, ಇತ್ತ ಮೈಸೂರು ಸ್ಟೋರು ಎಲ್ಲ ಸೇರಿ ಇಲ್ಲಿ ಒಂದೇ ಕಡೆ ಸೇರ್ತೈತೆ ರೀ ನೀರು. ಎಲ್ಲ ಅಂಗಡಿಯವರು ವಾಯರು, ಥರ್ಮಕೋಲು, ಸಣ್ಣ ಪ್ಲಾಸ್ಟಿಕ್ ಆಗಲಿ, ಅವ್ರು ಸಣ್ಣದೊಂದು ಆಗಲಿ ದೊಡ್ಡದಾಗಲಿ ಚೀಲ ತುಂಬಿ ಅವರು ಗಾಡಿ ಆಗಲಿ ಟ್ಯಾಕ್ಟ್ರಿಗಾಗಲಿ ಹಾಕ್ಬೇಕು ರೀ. ಅವ್ರೇನು ಮಾಡ್ತಾರೆ ರೀ, ಅಂಗಡಿ ಬಂದಾಗಿ ಹೋಗುವಾಗ ಎಲ್ಲ ಅಲ್ಲಿ ಚೆಲ್ಲಿ ಹೋಗ್ತಾರೆ, ಯಾವುದೇ ಅಂಗಡಿ ಇರಾಗಲಿ. ನೀರು ಬರ್ತೈತೆ ರೀ, ವಾಸನೆ ಬರ್ತೈತಿ. ನಮಗೆ ಅದರಿಂದ ಡೆಂಗು ಅವು ಇವು ಬರಾತವು, ಮಚ್ಚರ್ ಹೆಚ್ಚಿಗೆ ಆಕ್ಕವು. ಅವಾಗವಾಗ ಬಂದು ಗಟ್ರ ಎಲ್ಲ ಕ್ಲೀನ್ ಮಾಡಿ ಹೋದ್ರೆ ನಮಗೆ ಚಲೋ ಆಕತ್ರಿ. ವಿಚಿತ್ರ ಅಂದ್ರೆ ರಾಜಕಾಲುವೆ ಮೇಲೆ ಅಕ್ರಮ ಕಟ್ಟಡಗಳು ತಲೆ ಎತ್ತಿವೆ. ರಾಜಕಾಲುವೆಯಲ್ಲಿ ಪಿಲ್ಲರ್, ಕೇಬಲ್ ಹಾಕಿರೋದ್ರಿಂದ ಹಾಕಿರುವಂತಹ ಕಸ ಮುಂದಕ್ಕೆ ಸಾಗದೆ ಅಲ್ಲಿಯೇ ನಿಂತಿದೆ. ಹೀಗಾಗಿ ಡ್ರೈನೇಜ್ ನೀರು ಕೂಡ ಸರಾಗವಾಗಿ ಹರಿಯುತ್ತಿಲ್ಲ. ರಾಜಕಾಲುವೆ ಒತ್ತುವರಿಯಿಂದ ಮೋರಿಯ ನೀರು ದಾಜಿಬಾನ್ ಪೇಟೆಯ ತುಳುಜ ಭವಾನಿ ಮಂದಿರದ ವೃತ್ತದ ಬಳಿ ನಿಲ್ಲುತ್ತೆ. ಇದರಿಂದ ದೇಗುಲಕ್ಕೆ ಬರುವವರು ಪರದಾಡಬೇಕಿದೆ. ಈ ಬಗ್ಗೆ ಪಾಲಿಕೆಗೆ 10 ಬಾರಿ ದೂರನ್ನ ಕೊಟ್ಟರೂ ಪ್ರಯೋಜನವಾಗಿಲ್ಲ. ಸರ್ ಇಲ್ಲಿ ನೋಡಿ, ಮಳೆಗಾಲ ಬಂತಂದ್ರೆ ಇಲ್ಲಿ 3 ತಿಂಗಳು ಇಲ್ಲಿ ಯಾರು ಹಾಯಬಾರ್ದು. ಆ ರೀತಿ ಸಮುದ್ರದ ಪರಿಸ್ಥಿತಿಯನ್ನು ನಿರ್ಮಾಣ ಆಕೈತಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಗಣೇಶ್ ಪೇಟೆಯಿಂದ ಹಿಡಿದ ಇಲ್ಲಿ ಹರ್ಷ ಕಾಂಪ್ಲೆಕ್ಸ್, ಮರಾಠ ಗಲ್ಲಿ ಮತ್ತು ಹೊಳ್ಳಿ ದಾಜೋನ್ ಎಲ್ಲ ಕಡೆಯಿಂದ ನೀರು ಇಲ್ಲೇ ಶೇಖರಣೆ ಆಕೈತಿ. ಎಲ್ಲ ನಾಲಾ ಸಮಸ್ಯೆ ಭಾಳ ಇದೆ ಸರ್. ಇಲ್ಲಿ ಪೂರಾ ನೀರಿನಲ್ಲಿ ಕೊಳಚೆ ನೀರಿನ ಇವರು ಅಡ್ಡಾಡ್ತಾ ಬರ್ಬೇಕಾಕೈತಿ. ದಾಜೋಪೇಟೆ ತುಳಜಾಭವಾನಿ ಟೆಂಪಲ್ ದೇವಸ್ಥಾನದಲ್ಲಿ ಯಾವಾಗ ಮಳೆ ಬರ್ತೈತಿ ಯಾವಾಗ ರಾಡಿ ನೀರು ಮತ್ತು ಚರಂಡಿ ನೀರು ಮತ್ತು ಗಟರ್ ನೀರು ದಿನ ಇದನ್ನ ನೋಡೋಕ್ಕಾಗ್ಬಿಟ್ಟೈತ್ರಿ ಇಲ್ಲಿ ಮಳೆ ಬಂದಾಗ. ಸ್ವಚ್ಛತೆ ಅನ್ನೋದು ಏನು ಇಲ್ಲೇ ಇಲ್ಲ. ರಾಜನಾಲ ಅಕ್ಕಪಕ್ಕದ ಪ್ರದೇಶದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಳವಾಗಿದೆ. ಕಸ ಎಲ್ಲೆಂದರಲ್ಲಿ ಸುರಿಯುತ್ತಿರೋದ್ರಿಂದ ಹಲವು ರೋಗಗಳು ಜನರನ್ನ ಬಾಧಿಸುತ್ತಿದೆ. ನಮ್ಮ ಕಡೆ ನೀರು ಬರ್ತೈತ್ರಿ, ಒಳಗೆ ಚರಂಡಿ ನೀರು ಎಲ್ಲ ನೀರು ಒಳಗೆ ಮನೆಯಲ್ಲೇ ಬರ್ತೈತಿ. ನಾವು ಗಣಪತಿ ಅದ ಮಾಡ್ತೇವೆ.
ಆದರೂ ಎಷ್ಟು ಹೇಳಿದ್ರು ಅವ್ರು ಕಾರ್ಪೊರೇಷನ್ದವ್ರಿಗೆ ಹೇಳಿದ್ದನ್ನ ಇದನ್ನು ಮಾಡಿದ್ರು ಅವ್ರೇನು ಮಾಡಾಕತ್ತಿಲ್ಲ ರೀ ಸರ್. ಬರ್ತಾರೆ ನೋಡ್ತಾರೆ ಹೋಗ್ತಾರೆ. ರಾತ್ರಿಯಲ್ಲೇ ಮಳೆ ಬಂದ್ರೆ ಏನು ಮಾಡೋದು? ಎಲ್ಲ ನೀರು ಒಳಗೆ ಬರ್ತೈತಿ. ಈ ಸಲ ಮಳೆ ಬಂದ್ರೆ ಮತ್ತೆ ಫೋಟೋ ತೆಗೆದು ನಾವು ಕಾರ್ಪೊರೇಷನ್ ಕಳಿಸ್ತೇವೆ. ರಾಜಾನಾಲ ಅವಾಂತರದಿಂದ ವ್ಯಾಪಾರಸ್ಥರು ವಾಣಿಜ್ಯ ನಗರಿಗೆ ಬರೋಕೆ ಹಿಂದೇಟು ಹಾಕ್ತಿದ್ದಾರೆ. ಈಗಲಾದರೂ ರಾಜಾನಾಲದಲ್ಲಿನ ತ್ಯಾಜ್ಯ ತೆಗೆದು ವ್ಯವಸ್ಥೆಯನ್ನು ಸರಿಪಡಿಸಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂದ್ರೆ ಅದು ಒಂಥರ ಕಸ ಹಾಕ್ತಾರಲ್ಲ, ಡಂಪಿಂಗ್ ಯಾರ್ಡ್ ತರ ಕಾಣ್ತಾ ಇದೆ. ರಾಜಕಾಲುವೆ ತರ ನಿಜಕ್ಕೂ ಕಾಣಿಸ್ತಾ ಇಲ್ಲ. ಮಳೆಗಾಲ ಆರಂಭಕ್ಕೂ ಮುಂಚಿತವಾಗಿ ಪಾಲಿಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಪ್ರತಿ ವರ್ಷನೂ ಇದೇ ನೆಗ್ಲಿಜಿಯನ್ಸಿನ? ಖಂಡಿತ ಶರ್ಮಿತಾ, ಯಾಕಂದರೆ ಈ ಏನು ರಾಜನಾಲ ಇದೆ ಇದು ಒಂದು ರೀತಿಯಲ್ಲಿ ವಾಣಿಜ್ಯ ನಗರಿಗೆ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷವೂ ಸಹ ಮಳೆ ಬಂದಾಗ ಇಲ್ಲಿ ಮೊಳಕಾಲ ನಡುವಿನ ಮಟ್ಟ ನೀರು ಸಂಗ್ರಹ ಆಗುತ್ತೆ ಮತ್ತು ಮನೆಗಳಿಗೆ, ಅಂಗಡಿ ಮುಗ್ಗಟ್ಟುಗಳಿಗೆ ನುಗ್ಗುತ್ತೆ. ಹೀಗಾಗಿ ಏನು ಅಲ್ಲಿ ಏನು ತುಳಜಾಭವಾನಿ ವೃತ್ತದಲ್ಲಿರುವಂತಹ ಸುತ್ತಮುತ್ತ ಪ್ರದೇಶದವರಂತೂ ಮಳೆ ಬಂತಂದ ಕೂಡಲೇ ಆತಂಕಕ್ಕೆ ಈಡಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಇದು ಏನು ಯುದ್ಧಕಾಲ ಶಸ್ತ್ರಾಭ್ಯಾಸ ಅನ್ನೋ ರೀತಿಯಲ್ಲಿ ಯಾವುದೇ ಪ್ರತಿ ಸಂದರ್ಭದಲ್ಲೂ ಸಹ ಮಳೆಗಾಲ ಏನು ಆರಂಭಕ್ಕೂ ಮುನ್ನ ಯಾವುದೇ ರೀತಿಯ ಒಂದು ವ್ಯವಸ್ಥೆಗಳು ಮಾಡ್ಕೊಳ್ಳಲ್ಲ. ಹೀಗಾಗಿ ಏನು ಮಳೆ ಬಂದ ಕೂಡಲೇ, ಯಾಕಂದ್ರೆ ಅಲ್ಲಿ ಏನು ಡಂಪಿಂಗ್ ಯಾರ್ಡ್ ಅನ್ನೋ ರೀತಿಯಲ್ಲಿ ಇದೆ, ಎಲ್ಲೂ ಸಹ ಅಲ್ಲಿ ಅಂದರೆ ನಾಲಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಕಸ ತ್ಯಾಜ್ಯ ಸಂಗ್ರಹಗೊಂಡಿದೆ, ನೀರು ಹೋಗಲಿಕ್ಕೆ ಅವಕಾಶನೇ ಇಲ್ಲ. ಮತ್ತು ಇನ್ನೊಂದು ವಿಚಿತ್ರ ಅಂದರೆ ಇಲ್ಲೇನು ರಾಜನಾಲ ಮೇಲ್ಗಡೆನೆ ಕೆಲವೊಂದು ಕಡೆ ಬಿಲ್ಡಿಂಗ್ಗಳು ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಲಾಗಿದೆ. ಆ ಒಂದು ಅಕ್ರಮ ಕಟ್ಟಡಗಳಿಗಾಗಿ ಏನು ಪಿಲ್ಲರ್ಗಳು ಹಾಕಿದ್ದಾರೆ, ಅದು ಸಹ ಈಗೇನು ಕಸ ಹರಿದು ಹೋಗ್ಲಿಕ್ಕೆ, ಸರಾಗವಾಗಿ ನೀರು ಹರಿದು ಹೋಗ್ಲಿಕ್ಕೆ ಅಡ್ಡಿ ಆಗ್ತಾ ಇದೆ. ಹೀಗಾಗಿ ಒಂದು ರೀತಿಯಲ್ಲಿ ಏನು ಆ ಎಲ್ಲ ಕಾರಣದಿಂದಾಗಿ ಕಸ ಅಲ್ಲೇ ಸಂಗ್ರಹ ಆಗ್ತಾ ಇದೆ, ನೀರು ಹರಿದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಮಳೆ ಬಂದ ಕೂಡಲೇ ಮಳೆ ನೀರೆಲ್ಲವೂ ಸಹ ಚರಂಡಿ ನೀರಿನ ಸಮೇತ ಏನು ಮನೆಗಳಿಗೆ, ಅಂಗಡಿ ಮುಗ್ಗಟ್ಟುಗಳು ನುಗ್ಗುತ್ತೆ. ಇಲ್ಲೇನು ತುಳಜಾಭವಾನಿ ದೇವಸ್ಥಾನದಿಂದ ಹಲವಾರು ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನಗಳಿಗೆ ಹೋಗ್ಬೇಕಂದವರು ಸಹ ಏನು ಆ ಒಂದು ರಾಡಿ ನೀರಿನಲ್ಲೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಒಂದು ರೀತಿಯಲ್ಲಿ ಇದು ಸಾಕಷ್ಟು ಬಾರಿ ಪಾಲಿಕೆಗೆ ದೂರು ಕೊಟ್ಟರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಇದು ಏನು ಪ್ರತಿ ವರ್ಷ ಇದು ಆತಂಕಕ್ಕೆ ಈಡಾಗುವಂಥ ಸಮಸ್ಯೆ. ಮತ್ತು ಬೇರೆ ಬೇರೆ ಊರುಗಳಿಂದ ಏನು ವ್ಯಾಪಾರ ವಹಿವಾಟಿಗೆ ಬರ್ತಾರೆ ಇಲ್ಲಿನ ಬೇರೆ ಜನ, ಈ ಒಂದು ಕಾರಣಕ್ಕಾಗಿ ಇಲ್ಲಿ ಬರ್ಲಿಕ್ಕೂ ಸಹ ಹಿಂದೇಟಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಶರ್ಮಿತಾ. ಅಂದ್ರೆ ಸಾರ್ವಜನಿಕರಿಗೂ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಗತ್ತೆ. ಯಾಕಂದ್ರೆ ಸಿಕ್ಕದನ್ನೆಲ್ಲ ರಾಜಕಾಲುವೆಗೆ ಫಸ್ಟ್ ತಂದು ಎಸೆಯೋರೇ ಪಬ್ಲಿಕ್ಸ್. ಸೊ ಅವ್ರ ಗಮನಕ್ಕೆ ಅಥವಾ ಅಲ್ಲಿ ಸೂಚನಾ ಫಲಕಗಳನ್ನ ಹಾಕೋದು ಅಥವಾ ತಡೆಗೋಡೆ ಮೇಲೆ ಏನಾದರೂ ಈ ಕಂಬಿಗಳನ್ನು ಅಳವಡಿಕೆ ಮಾಡೋದು, ಇಂಥದ್ದು ಸುಮಾರು ಕಡೆ ನಾವು ನೋಡಿದ್ದೀವಿ. ಕಸ ಹಾಕಬಾರ್ದು ಅಂತೇಳಿ ಸ್ಟ್ರಿಕ್ಟ್ ಆಗಿ ಒಂಥರ ಕಟ್ಟುನಿಟ್ಟಿನ ಸಂದೇಶ ಕೊಟ್ಟಂಗೆ, ಖಡಕ್ ವಾರ್ನಿಂಗ್ ಮಾಡ್ದಂಗೆ ಅಂಥ ಪ್ರಯತ್ನಗಳೆಲ್ಲ ಆಗಿದೆಯಾ? ಮತ್ತು ನಾವು ರಾಜಕಾಲುವೆ ಮೇಲೆ ನೋಡ್ತಾ ಇದೀವಿ, ಪಿಲ್ಲರ್ ಹಾಕಿದ್ದಾರೆ, ಕೆಲವೊಂದು ಅಂಗಡಿ ತರ ಕಟ್ಕೊಂಡಿದ್ದಾರೆ. ಅದಕ್ಕೇನು ಯಾರು ಕೇಳೋರು ಇಲ್ವಾ? ಖಂಡಿತ ಇಲ್ಲಿ ಯಾಕಂದರೆ ಕೇಳೋರು ಯಾರು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಕಡೆ ಇಲ್ಲಿ ಫೆನ್ಸಿಂಗ್ ಹಾಕಿದ್ದಾರೆ, ಅಂದರೆ ಕಸ ಹಾಕಬಾರ್ದು ಅನ್ನೋ ಒಂದು ಕೆಲವೊಂದು ಕಡೆ ಮಾತ್ರ ಹಾಕಿದ್ದಾರೆ. ಆದರೆ ಉಳಿದ ಕಡೆ ಹಾಗೆಯೇ ಓಪನ್ ಇರೋದ್ರಿಂದಾಗಿ, ಅದರಲ್ಲೂ ಈಗೇನು ಇದು ಏನು ರಾಜಕಾಲುವೆ ಇದೆ, ಮಾರುಕಟ್ಟೆ ಪ್ರದೇಶದಲ್ಲಿದೆ, ಏನು ಸಂಜೆ ಮುಂದೆ ಏನು ಎಲ್ಲವೂ ಏನು ವಹಿವಾಟೆಲ್ಲ ಮುಗಿದ ನಂತರ ಏನು ಅಂಗಡಿಯಲ್ಲಿ ತ್ಯಾಜ್ಯ ಸಂಗ್ರಹ ಆಗಿರುತ್ತೆ ಅದೆಲ್ಲವನ್ನು ತಂದು ಈ ರಾಜಕಾಲುವಿನಲ್ಲಿ ಎಸೆದು ಹೋಗ್ತಾರೆ. ಹಾಗಾಗಿ ಮತ್ತು ಈಗೇನು ಏನು ಅಕ್ರಮ ಕಟ್ಟಡಗಳಿದ್ದಾವೆ, ಇವನ್ನು ತೆರವುಗೊಳಿಸ್ಬೇಕಂತೇಳಿ ಹಲವಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಮತ್ತು ಸಾಕಷ್ಟು ಬೇಡಿಕೆನೂ ಇದೆ. ಪ್ರತಿ ಬಾರಿನೂ ಪಾಲಿಕೆ ಏನಂದರೆ ಈ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡ್ತೀವಿ ಮತ್ತು ಇದೇನು ರಾಜಕಾಲುವೆಯಲ್ಲಿ ಏನು ಕಸ ತ್ಯಾಜ್ಯ ಸಂಗ್ರಹ ಆಗುತ್ತೆ ಅದಕ್ಕೆ ಒಂದು ಪರ್ಯಾಯ ಮಾರ್ಗ ಕಲ್ಪಿಸ್ತೀವಿ ಅನ್ನೋ ಒಂದು ಕತೆ ಹೇಳ್ತಾ ಇದ್ದಾರೆ ಹೊರತಾಗಿ ಇದುವರೆಗೂ ಸಹ ಅದು ಸಮಸ್ಯೆ ನಿವಾರಣೆ ಆಗಿಲ್ಲ. ಹಾಗಾಗಿ ಅದು ಪ್ರತಿ ಬಾರಿನೂ ಸಹ ಈ ಸಮಸ್ಯೆ ರಿಪೀಟ್ ಆಗ್ತಾನೆ ಇದೆ. ಮತ್ತು ಇಲ್ಲಿ ಮುಖ್ಯವಾಗಿ ಈ ಕಸ ತ್ಯಾಜ್ಯ ಸಂಗ್ರಹ ಆಗ್ತಿರೋದೇ ಇದು ಏನು ಅಲ್ಲಿನ ವ್ಯಾಪಾರ ವಾಣಿಜ್ಯೋದ್ಯಮಿಗಳಿಂದ ವ್ಯಾಪಾರ ವಹಿವಾಟು ಮಾಡಿಸೋರು ಅವರೇ ತಂದು ಹಾಕ್ತಾ ಇರೋದ್ರಿಂದಾಗಿ ಈ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಶರ್ಮಿತಾ. ಈಗ ಸಮಸ್ಯೆ ಅವರಿಂದಾನೇ ಕ್ರಿಯೇಟ್ ಆದ್ರೆ ಅವರೇ ಈಗ ಸಮಸ್ಯೆಯನ್ನು ಎದುರಿಸಬೇಕು. ಮಳೆಗಾಲದಲ್ಲಿ ಅಲ್ಲಿ ನೀರು ಉಕ್ಕಿ ಹರಿದ್ರೆ ಮತ್ತೆ ಅವ್ರ ಅಂಗಡಿ ಮುಂಗಟ್ಟಿಗೆ ಬರಬೇಕು. ಅದು ಸ್ವಲ್ಪ ಯೋಚನೆ ಮಾಡಬೇಕು ಅವರು. ಮತ್ತೆ ಈಗ ಒತ್ತುವರಿದಾರರು ಅಂತ ನೀವೇನಂದ್ರಿ ಶಿವರಾಮ ಸುಂಡಿ, ಅದೊಂದು ಲಾಂಗ್ ಪ್ರೋಸೆಸ್ ಹಿಡಿಯುತ್ತೆ. ಯಾರಾದರೂ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೋಬರ್ತಾರೆ, ಸಾಕಷ್ಟು ವರ್ಷಗಳು ಹಿಡಿದು ಬಿಡುತ್ತೆ. ಅಟ್ಲೀಸ್ಟ್ ಇದನ್ನ ಕ್ಲೀನ್ ಮಾಡ್ಬೋದಲ್ಲ ವರ್ಷದಿಂದ ವರ್ಷಕ್ಕೆ. ಆವಾಗಲಾದ್ರೂ ಅಲ್ಲಿ ನೆರೆ ಬರೋದು, ಪ್ರವಾಹ ಬರೋದು, ಆ ಸಂದರ್ಭಗಳನ್ನು ತಪ್ಪಿಸ್ಬೋದಲ್ಲ. ಅದಕ್ಕೆ ಪಾಲಿಕೆಯವ್ರು ಏನು ಹೇಳ್ತಾರೆ ಕೇಳಿದ್ರೆ, ಈ ವರ್ಷನೂ ಅಲ್ಲಿ ಕ್ಲೀನ್ ಮಾಡಿಸಿಲ್ಲ. ಈಗ ಪ್ರತಿ ಬಾರಿನೂ ನಾವು ಕ್ಲೀನ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಮಳೆಗಾಲಕ್ಕೂ ಮುಂಚೆ ನಾವೆಲ್ಲ ಒಂದು ಕ್ಲೀನ್ ಮಾಡಿ ಕಾಲುವೆಗಳನ್ನ ಸ್ವಚ್ಛ ಇಡ್ತೀವಿ ಅನ್ನೋ ಒಂದು ಮಾತು ಹೇಳ್ತಾರೆ. ಅಂದರೆ ಅದು ಬರೀ ಒಂದು ಹೇಳಿಕೆಗೆ ಮಾತ್ರ ಸೀಮಿತ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಈಗ 4-5 ಮಳೆ ದೊಡ್ಡ ಮಳೆ ಬಂತು, ಸಾಕಷ್ಟು ಅಲ್ಲಿ ನೀರು ಸಂಗ್ರಹ ಆಗಿ ಜನರಿಗೆ ಸಮಸ್ಯೆ ಆಯಿತು. ಆದರೂ ಸಹ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಈಗಲೂ ಸಹ ಅದು ದೊಡ್ಡ ಮಟ್ಟದಲ್ಲಿ
ತ್ಯಾಜ್ಯ ಏನು ಅಲ್ಲಿ ಸಂಗ್ರಹಗೊಂಡಿದೆ ಅದರಲ್ಲೂ ಏನು ಪ್ಲಾಸ್ಟಿಕ್ ತ್ಯಾಜ್ಯ ಅಂದರೆ ಥರ್ಮೋಕೋಲ್ ಇರ್ಬೋದು, ಪ್ಲಾಸ್ಟಿಕ್ ತ್ಯಾಜ್ಯ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದಾಗಿ ಅದು ಮುಂದೆ ಹರಿದು ಹೋಗಲಾರಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಅದಕ್ಕೆ ಏನಾದರೂ ಒಂದು ಏನು ಅಲ್ಲಲ್ಲಿ ಜಾಲಿ ಹಾಕಿಬಿಟ್ಟು ಅದನ್ನು ತಡೆ ಮಾಡುವಂತಹ ಮತ್ತು ಈ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದಲ್ಲಿ ಮಾತ್ರ ಒಂದಷ್ಟು ಮುಂದಿನ ದಿನಗಳಲ್ಲಿ ಸಮಸ್ಯೆ ಒಂದಷ್ಟು ಸ್ವಲ್ಪ ಅಲ್ಪ ಮಟ್ಟಿನ ಪರಿಹಾರ ಸಿಗ್ಬೋದು ಅಂತ ಹೇಳ್ಬೋದು ಶರ್ಮಿತಾ. ಫೈನ್. ಅಂದ್ರೆ ಈ ರಾಜಕಾಲುವೆ ಎಸ್ಪೆಷಲಿ ಕಸ ಎಲ್ಲ ತುಂಬಿದಾರಲ್ಲ, ಅದು ಎಲ್ಲಿಂದ ಎಷ್ಟು ದೂರ ತನಕ ಇದೆ ಅದ್ರ ವಿಸ್ತೀರ್ಣ? ಇದು ಏನು ಗಣೇಶ್ ಪೇಟೆಯಿಂದ ಆರಂಭಗೊಂಡು ಕಮ್ರಿಪೇಟೆಯಿಂದ ಮುಂದೆ ಏನು ಮುಖ್ಯ ನಾಲಾ ಸೇರುವವರೆಗೂ ಅಂದರೆ ಹೆಚ್ಚು ಕಡಿಮೆ ಒಂದು 3-4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈಗೇನು ಅಲ್ಲಿ ಗಣೇಶ್ ಪೇಟೆಯಲ್ಲಿ ಅಲ್ಲಿ ಮೀನು ಮಾರ್ಕೆಟ್ ಇದೆ, ಅಲ್ಲಿ ಫಿಶ್ ತ್ಯಾಜ್ಯ ಏನಿದೆ, ಮೀನಿನ ತ್ಯಾಜ್ಯ ಏನಿದೆ ಅವರು ಅಲ್ಲಿ ಎಸಿತಾರೆ. ಇನ್ನೊಂದು ಕಡೆ ಏನು ದಾಜಿಬಾನ್ ಪೇಟೆ ಇರ್ಬೋದು ಮತ್ತು ಮರಾಠಗಲ್ಲಿ ಇರ್ಬೋದು, ಈ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ಏನು ಅಂಗಡಿ ಮುಗ್ಗಟ್ಟುಗಳಿದ್ದಾವೆ ಅವರು ಅಲ್ಲಿ ಆ ಒಂದು ತ್ಯಾಜ್ಯನ ಎಸಿತಾ ಇದ್ದಾರೆ. ಹಂಗಾಗಿ ಹೆಚ್ಚು ಕಡಿಮೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಏನಿದೆ ಆ ಒಂದು 3 ಕಿಲೋಮೀಟರ್ ಉದ್ದಕ್ಕೂ ಅಂಗಡಿ ವ್ಯಾಪಾರ ವಹಿವಾಟುಗಳು ನಡೀತಾ ಇರೋದ್ರಿಂದ ಅದೆಲ್ಲ ತ್ಯಾಜ್ಯನೂ ಇದು ರಾಜಕಾಲುವೆ ಸೇರ್ತಾ ಇರೋದ್ರಿಂದ ಇಷ್ಟು ಸಮಸ್ಯೆ ಆಗ್ತಾ ಇದೆ ಶರ್ಮಿತಾ. ಅಂದ್ರೆ ಈಗ ನಾವು ಕಸ ಎಲ್ಲ ನೋಡ್ತಾ ಇದೀವಿ, ನೀರ್ ನಿಂತ್ಕೊಂಡ್ಬಿಡುತ್ತೆ, ಸಾಂಕ್ರಾಮಿಕ ರೋಗದ ಭೀತಿ ಇರುತ್ತೆ. ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಏನು ಎಚ್ಚರಿಕೆ ಕೊಡ್ತಾ ಇಲ್ವಾ? ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ತಲೆನೇ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲೇ ಒಂದು ಏನು ಆರೋಗ್ಯ ಏನು ಮೆಡಿಕಲ್ ಆಫೀಸರ್ ಇರ್ತಾರೆ ಮತ್ತು ಎಲ್ಲರೂ ಇರ್ತಾರೆ. ಆದರೆ ಒಂದು ತೋರಿಕೆಗೆ ಮಾತ್ರ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಈಗೇನು ತುಳಜಾಭವನ ವೃತ್ತದ ಸುತ್ತಮುತ್ತಲ ಏರಿಯಾದಲ್ಲಿ ಪ್ರತಿ ಬಾರಿ ಏನು ಮಳೆ ಬಂದಾಗ ತ್ಯಾಜ್ಯ ನೀರು ಮನೆಗಳಿಗೆ ನುಗ್ತಾ ಇರೋದ್ರಿಂದಾಗಿ ಅಲ್ಲಿ ಮಲೇರಿಯಾ ಇತ್ಯಾದಿ ರೋಗಗಳು ಸಹ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಸಾಕಷ್ಟು ದೂರುಗಳನ್ನು ಸಹ ಕೊಟ್ಟಿದ್ದಾರೆ ಸ್ಥಳೀಯರು. ಪದೇ ಪದೇ ಬಂದಾಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾರೆ ಇತ್ಯಾದಿ. ಆದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಶರ್ಮಿತಾ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಶಿವರಾಮ ಮಸಂಡಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಈ ಪಾಲಿಕೆ ಸಿಬ್ಬಂದಿ ಅಧಿಕಾರಿಗಳನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನ ಈ ಸ್ಟೋರಿ ಆನ್ ಏರ್ ಆದಾಗಿಂದ ಮಾಡ್ತಾ ಇದೀವಿ. ಯಾರು ಕೂಡ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಇದರಲ್ಲೇ ಅವ್ರ ನೆಗ್ಲಿಜಿಯನ್ಸಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಕಾಲಕ್ಕೆ ಸರಿಯಾಗಿ ಎಸ್ಪೆಷಲಿ ಮಳೆಗಾಲಕ್ಕೂ ಮುಂಚಿತವಾಗಿ ಅದನ್ನು ಸ್ವಚ್ಛ ಮಾಡಬೇಕಾಗಿತ್ತು. ಈ ವರ್ಷನೂ ಮಾಡಿಲ್ಲ. ಮತ್ತೆ ಈ ವರ್ಷನೂ ಅದೇ ಪ್ರಾಬ್ಲಮ್ ಅನ್ನ ಜನ ಕೂಡ ಫೇಸ್ ಮಾಡಬೇಕಾಗಿದೆ. ಸುದ್ದಿ ಫಾಲೋ ಅಪ್ ಆಗುತ್ತೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಕರ್ನಾಟಕ ಶಿಲ್ಪಕಲೆಗೆ ಹೆಸರುವಾಸಿ, ಆದರೆ ಈ ಶಿಲ್ಪಕಲೆಯೇ ಸೊರಗ್ತಾ ಇದೆ. ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ.